ಬನ್ನಿ. ಹಾಯ್, ಪ್ರೀತಿಯ ಮಧುಪ್ರಿಯ ಗೌಡ. ಇವತ್ತು ನಾನು VC ಫಾರಮ್ನಲ್ಲಿ ಮಂಡ್ಯದಲ್ಲಿ ಕೃಷಿ ಮೇಳಗೆ ಬಂದಿದ್ದೀನಿ. ಸೊ ಫಸ್ಟ್ ಜಾಗದಲ್ಲೇ ಇವ್ರ ಜೊತೆ ಇಂಟರ್ವ್ಯೂ ತೊಗೊಳ್ಳೋಂತ, ಯಾಕಂದ್ರೆ ಭತ್ತಗಳೆಲ್ಲ ಹಾಕಿದ್ದಾರೆ ಇಲ್ಲಿ. ಸರ್, ಈ ಭತ್ತದ ಬಗ್ಗೆ ಎಲ್ಲ ಸ್ವಲ್ಪ ಐಡಿಯಾ ಹೇಳ್ತೀರಾ? ನಿಮ್ಗೆ ಏನು ಗೊತ್ತಿರೋಷ್ಟು ಅಷ್ಟು ಹೇಳಿ. ಮತ್ತು ನೀವು ಎಲ್ಲಿಂದ ಬಂದಿರೋದು? ನಾನು ಇಲ್ಲಿ BSc ಅಗ್ರಿಕಲ್ಚರ್ ಮಾಡ್ತಾ ಇರೋದು. ನಾನು ಬಂದು ಚಾಮರಾಜನಗರದಿಂದ. ಈಗ ಇಲ್ಲಿ ಭತ್ತದ ಬಗ್ಗೆ ಯಾವ್ಯಾವ ರೋಗ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಈಗ ಫಸ್ಟು ಇಲ್ಲಿ ಬಂದು ಈ ಭತ್ತ ಇದು ಬೆಂಕಿ ರೋಗ ಅಂತ. ಯಾವುದು ಇದು ಬೆಂಕಿ ರೋಗ? ಬೆಂಕಿ ರೋಗ ಅಂತ ಕರಿತೀವಿ. ಇದ್ರಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಎಲೆಗಳಿರ್ತಾವಲ್ಲ, ಭತ್ತದ ಎಲೆ ಅದು ಚುಕ್ಕಿ ಆಗುತ್ತವೆ. ಅಂದ್ರೆ ಇದಕ್ಕೆ ಡೈಮಂಡ್ ಶೇಪ್ ತರ ಚುಕ್ಕಿ ಬರ್ತದೆ, ಬ್ರೌನ್ ಆಗಿರುತ್ತೆ. ಮತ್ತೆ ಇದು ಒಂದಕ್ಕೊಂದು ಹರಡ್ಕ ಹೋಗುತ್ತೆ, ಒಂದೊಂದು ಚುಕ್ಕಿ ಎಲ್ಲ ಆಗಿ ಹರಡ್ಕ ಹೋಗುತ್ತೆ. ಆಮೇಲೆ ಈ ತರ ಎಲ್ಲ ಲಾಸ್ಟ್ ಆದ್ಮೇಲೆ ಎಲೆ ಒಣಗುತ್ತೆ ನೋಡಿ ತುದಿಲಿ. ಇದಕ್ಕೆ ಏನಪ್ಪ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂದ್ರೆ, ಇದು ಗಾಳಿಯಿಂದ ಹರಡ್ತವೆ, ಅದಕ್ಕೆ ಒಂದಕ್ಕೊಂದು ಹರಡ್ಕೊಂಡು ಹರಡ್ತವೆ, ಎಲ್ಲ ಜಾಸ್ತಿ ಆಗ್ತದೆ. ಅಂದ್ರೆ ಏನ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಕಾರ್ಬನ್ ಡೈಸಿಮು 1 ಗ್ರಾಮ್ ಪರ್ ಲೀಟ್ರು ಅಥವಾ ಮ್ಯಾಂಕೋಸೆಬ್ಬು ಅದನ್ನ ಇದು ರೆಕಮೆಂಡ್ ಮಾಡ್ತಾರೆ ಯೂಶುವಲಿ. ನೆಕ್ಸ್ಟ್ ಇದು ಬಂದು ಇದು ಅದ್ರದ್ದೇ ನೆಕ್ಸ್ಟ್ ಟೈಪ್. ಅದು ಎಲೆಗೆ ಬರುತ್ತೆ, ಇದು ನೆಕ್ಕಿಗೆ ಬರುತ್ತೆ. ನೆಕ್ಕಿಗೆ ಅಂದ್ರೆ ಭತ್ತ ಇದಿರ್ತದಲ್ಲ, ಭತ್ತ ತೆನೆದು, ಅದು ಇದಕ್ಕೆ ಬಂದಿರ್ತದೆ, ಇದಕ್ಕೆ ಎಫೆಕ್ಟ್ ಆಗಿರುತ್ತೆ. ಯಾವುದಕ್ಕೆ? ಭತ್ತ ಇದಿರುತ್ತಲ್ಲ ತೆನೆ, ಅದ್ರ ಕೆಳಗಡೆ ಇದಕ್ಕೆ ಎಫೆಕ್ಟ್ ಆಗುತ್ತೆ. ಅದು ನೆಕ್ ಬ್ಲಾಸ್ಟ್ ಅಂದ್ರೆ ಕತ್ತಿನ ತುದಿಗೆ, ಅಲ್ಲಿ ಅದೇ ಸೇಮ್ ಬ್ರೌನ್ ಕಲರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಜಾಸ್ತಿ ಬ್ರೌನ್ ಆಗಿ ಕೊಳಿತಾ ಹೋಗಿ ಇದೆಲ್ಲ ಉದುರೋಗುತ್ತೆ, ಇದೆಲ್ಲ ಒಣಗೋಗುತ್ತೆ ಮತ್ತೆ. ಇದು ಒಂದು ಪೌಷ್ಟಿಕಾಂಶ ಬರುತ್ತೆ. ಇದಕ್ಕೂ ಕಾರ್ಬನ್ ಡೈಸಿಮು ರೆಕಮೆಂಡ್ ಮಾಡ್ತೀವಿ. ನೆಕ್ಸ್ಟ್ ಇದು ಬಂದು ಶೀತ್ ರಾಟು ಇಲ್ಲ ಶೀತ್ ಬ್ಲೈಟ್, ಬೆಲೆ ಕವಚ ಕೊಳೆ ರೋಗ ಅಂತ. ಶೀತ್ ಬ್ಲೈಟ್ ಏನಪ್ಪಾ ಅಂದ್ರೆ, ಈಗ ನೀರು ನಿಲ್ತಿರುತ್ತೆ ಪ್ಯಾಡಿಲಿ, ಅದ್ರ ನೀರು ನಿಂತಿರೋ ಮೇಲ್ಗಡೆ ಭಾಗದಲ್ಲಿ ಈ ಭಾಗದಲ್ಲೆಲ್ಲ ಇದು ಕಾಣಿಸ್ಕೊಳ್ಳುತ್ತೆ ಗುಣಲಕ್ಷಣಗಳು. ಇದು ಡಿಸೀಸ್ದು ಯಾವ ತರ ಅಂದ್ರೆ, ಇಲ್ಲಿ ನೋಡಿ ಈ ತರ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಇದಿರ್ತದಲ್ಲ, ಆ ತರ ಕಾಣಿಸುತ್ತೆ. ಇದು ಮಾಡುತ್ತಾರೆ. ಇದಕ್ಕೆ ಮ್ಯಾನೇಜ್ಮೆಂಟ್ ಬಂದು ಅಂದ್ರೆ, ಇದು ಇಲ್ಲಿ ಇರೋದ್ರಿಂದ ಇದಕ್ಕೆ ಮಾಮೂಲಿ ಪ್ರೊಫಿಕೋನಜೋಲು ಅದು ಇದು ಮಾಡ್ತಾರೆ ಮ್ಯಾನೇಜ್ಮೆಂಟ್ಗೆ. ನೆಕ್ಸ್ಟು ಇದು ಬಂದು ಇದು ಊದ್ಬತ್ತ ಡಿಸೀಸು, ಇದು ಊದ್ಬತ್ತ ರೋಗ ಅಂತೀವಿ. ಇದಕ್ಕೆ ತೆನೆ ಇರ್ತದಲ್ಲ, ಆ ಭತ್ತ ತೆನೆಗೆ ಎಫೆಕ್ಟ್ ಮಾಡುತ್ತೆ. ಅಂದ್ರೆ ಇದು ಜೊಳ್ಳಾಗಿದೆ ನೋಡಿ, ಇದೆಲ್ಲ ಕಪ್ಗೆ. ಅಂದ್ರೆ ಇಲ್ಲಿಗೆ ಎಲೆಗೆ ರೋಗ ಬಂದಿರುತ್ತೆ. ಇಲ್ಲಿ ತೆನೆ ಇದ್ದಾಗಲೇ ಇದು ಹರಡೋದು ರೋಗ. ಈ ರೋಗ ಹರಡಿ ಮತ್ತೆ ಇದು ಈ ತರ ಎಲ್ಲ ಬಿಡಲ್ಲ, ಭತ್ತ ಎಲ್ಲ ಬಿಡಲ್ಲ, ಜೊಳ್ಳಾಗಿರ್ತದೆ. ಇದಕ್ಕೆ ಮಾಮೂಲಿ ಟ್ರೈಸೈಕ್ಲೋಸೋಲು ಇಲ್ಲ ಪ್ರೊಫಿಕೋನಜೋಲು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಬೇಕಾಗುತ್ತೆ. ನಷ್ಟ ಆಗೋದು ಕಡಿಮೆ ಆಗುತ್ತೆ. ನಿಮಗೆ ಭತ್ತದಲ್ಲೇ ಹೇಳ್ಬೇಕು ಅಂದ್ರೆ, ಇದಕ್ಕೆ ಈ ಭತ್ತ ತೆನೆ ಬಂದ್ಮೇಲೆ ನೀವು ಇದನ್ನ ಈ ರೋಗ ಕಂಡ ತಕ್ಷಣ ನೀವು ಇದು ಮಾಡಬೇಕು, ಸ್ಪ್ರೇ ಅಥವಾ ಇದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ತಗೋಬೇಕು. ನೆಕ್ಸ್ಟ್ ಇದು ಬಂದು ಫಾಲ್ಸ್ ಮಟ್ ಅಂತ, ಹುಸಿ ಕಾಡಿಗೆ ರೋಗ. ಇದು ತೆನೆಗೆ ಸಂಬಂಧಪಟ್ಟ ಇದು ರೋಗನೇ. ತೆನೆಯಲ್ಲಿ ನೋಡಿಲಿ ಇದು ಹಸುರಿಗೆ ಮತ್ತೆ ಇದಾಗಿದೆ, ಜೊಳ್ ಕಾಣಿಸ್ಬೋದು ಹಸು ಇದಕ್ಕೆ. ಆಮೇಲೆ ಫಸ್ಟ್ ಬಂದು ಇದು ಯೆಲ್ಲೋ ಕಲರ್ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಹಸಿರಕ್ಕೆ ಆಗುತ್ತದೆ. ಯಾವ ತರ ಇರುತ್ತೆ? ಫಸ್ಟ್ ಬಂದಾಗ ಇದು ಎರಡೋ ತರ ಇದಾಗಿರುತ್ತೆ ತೆನೆಗೆ. ನೆಕ್ಸ್ಟ್ ಅದಾದ್ಮೇಲೆ ಇದೇ ಆಗಿ ಇದು ಹಸಿರಿಗೆ ಕಾಣಿಸ್ಕೊಳ್ತದೆ. ನೀವು ಇದು ಹಂಗೇನೆ ಇದಕ್ಕೂ ಜೊಳ್ಳು ಬರ್ತದೆ. ಇಲ್ಲಿ ಬಂದಾಗ ಇಲ್ಲಿ ಭತ್ತ ಏನು ಬಂದಿರಲ್ಲ. ಇದಕ್ಕೂ ಅದೇ ತರ ಮ್ಯಾನೇಜ್ಮೆಂಟ್, ಗ್ರೇನ್ಸ್ಗೆ ಅದೇ ಇಲ್ಲದ್ರೆ ಅದೇ ತರ ಪ್ರೊಫಿಕೋನಜೋಲು ಎಲ್ಲ ಇದಕ್ಕೆ ಟ್ರೈಸೈಕ್ಲೋಸೋಲ್ ಅಂತ. ನೆಕ್ಸ್ಟ್ ಇದು ಶೀತ್ ರಾಟ್ ಎಲ್ಲಿ ಬರ್ತಪ್ಪ ಅಂದ್ರೆ, ಈ ತೆನೆ ಇರ್ತದಲ್ಲ, ಈ ತೆನೆಗೆ ಈ ಲೀಫ್ ಕವರ್ ಆಗಿರುತ್ತೆ ನೋಡಿ, ಇದು ಲೀಫ್ ಶೀತ್ ಅಂತೀವಿ ಇದನ್ನ. ಈ ಲೀಫ್ಗೆ ಎಫೆಕ್ಟ್ ಆಗುತ್ತೆ. ಈ ಲೀಫ್ಗೆ ಎಫೆಕ್ಟ್ ಆಗಿ ಈ ತರ ಸ್ನೇಕ್ ಈ ತರ ಎಫೆಕ್ಟ್ ಆಗಿರುತ್ತೆ. ಇದು ಶೀತ್ ರಾಟ್, ತೆನೆ ಕವಚ ಕೊಳೆ ರೋಗ ಅಂತ ಕನ್ನಡದಲ್ಲಿ. ಇದು ಎಫೆಕ್ಟ್ ಆದ್ರೆ ಇಲ್ಲೆಲ್ಲ ಒಣಗೋಗುತ್ತೆ, ತೆನೆ ಎಲ್ಲ ಒಣಗೋಗಿ ಇದಾಗಿರುತ್ತೆ.
ಇದಕ್ಕೂ ಅದೇ ಮಾಮೂಲಿ ಟ್ರೈಸೈಕ್ಲಿಸ್ ಅಲ್ಲೋ ಅಥವಾ ಮ್ಯಾನೇಜ್ಮೆಂಟ್. ಇದು ಬಂದು ಬ್ರೌನ್ ಸ್ಪಾಟ್ ಅಂತ, ಅದು ಅಲ್ಲಿ ನೋಡಿದ್ದು ಅದು ಲಾಸ್ಟ್. ಇದು ಬ್ರೌನ್ ಸ್ಪಾಟ್ ಏನಪ್ಪಾ ಅಂದ್ರೆ ರೌಂಡ್ ರೌಂಡ್ ತರ ಚುಕ್ಕಿ ಬರ್ತವೆ ಎಲೆಗೆ. ಎಲೆಗೆ ಚುಕ್ಕಿ ಬಂದು ಒಂದೊಂದಕ್ಕೆ ಇಲ್ಲಿ ನೋಡ್ಬೋದು. ಇವೆಲ್ಲ ಚುಕ್ಕಿ ಬಂದಿರೋವೆಲ್ಲ ಒಂದಕ್ಕೊಂದು ಇದಾಗ್ತವೆ, ಜೋಡಿ ಆಗ್ಬಿಟ್ಟು ದೊಡ್ಡದಾಗಿ ಮರ್ಜ್ ಆಗಿ ಇದೆಲ್ಲ ವೈಟ್ ಆಗ್ತವೆ, ಬ್ರೌನ್ ಆಗ್ತವೆ ಸರ್. ಬ್ರೌನ್ ಆಗಿ ಇದಾಗುತ್ತೆ. ಇದಕ್ಕೆ ಕಾರ್ಬನ್ ಡೈಸಿಮ್ ಇಲ್ಲ ಮ್ಯಾಂಕೋಸೆಬ್ ರೆಕಮೆಂಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇಷ್ಟ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ, ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯುವರ್ ಸ್ಟೂಡೆಂಟ್ಸ್ ಅಲ್ಲ ನೀವು? ಸ್ಟೂಡೆಂಟ್ಸ್ ನೋಡಿ ಎಲ್ಲ ಅಲ್ಲಿಂದ ಅವ್ರಿಗೆ ತರಬೇತಿ ಕೊಟ್ಟು ಆ ಸ್ಟೂಡೆಂಟ್ಸ್ಗಳು ಅಲ್ಲೂ ಒಂದಷ್ಟು ಜನ ಇದ್ದಾರೆ. ಎಲ್ಲರಿಗೂ ಅಟ್ಲೀಸ್ಟ್ ಅವ್ರು ಬಂದಿದ್ದನ್ನ ಅವ್ರು ಹೇಳಿದ್ರೆ ಅದೇನು ಹೇಳ್ಕೊಟ್ಟಿದ್ರೆ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್. ಯೂತ್ಸ್ಗಳಿಗೆ ಇದು ಬರ್ಬೇಕು, ಆಕ್ಚುಲಿ ತಿಳ್ಕೊಬೇಕು ಸರ್. ಯಾಕಂದ್ರೆ ನಾನು ಹೇಳೋದು, ನೀವು ಸ್ಟೂಡೆಂಟ್ಸ್ ಆಗಿ ಮತ್ತೆ ಮುಂದಿನ ಫ್ಯೂಚರಲ್ಲಿ ಮುಂದೆ ಪೀಳಿಗೆ ನೀವು ಇದು ಏನಂತಾರೆ ಇದಕ್ಕೆ ಬೆಳೆಗೆ ಬೆಳೆಯುವಂಥದ್ದು ಇಂಟ್ರೆಸ್ಟ್ ಇವರಲ್ಲಿ ಇರೋದಕ್ಕೆ ನೀವು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಅವಲ್ಲ ಹೇಳ್ತಿದ್ರಲ್ಲ ಬರಲ್ಲ ಅಂತ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ನೀವು. ಆ ಮೇಡಮ್ನ ಕರೀರಿ, ಅವ್ರು ಬಂದು ನೀವು ಬನ್ನಿ, ಝೂಮ್ ಮಾಡ್ಬಿಡಿ ಅಂತ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ಗಳನ್ನ ಯಾವ ಕಾಲೇಜಿಂದ, ಯಾವ ಕಾಲೇಜು? PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. PS ಕಾಲೇಜ್. ನೀವು? ನಾನು ಅದೇ ಕಾಲೇಜ್. ನೋಡಿ ಎಲ್ಲ ಸ್ಟೂಡೆಂಟ್ಸ್ನು ತಗೊಂಡು ಇಲ್ಲಿ ಇವತ್ತೆಲ್ಲ ಅವರೇ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಿಮ್ಮ ಹೆಸರು? ನವ್ಯಶ್ರೀ. ನಿಮ್ಮ ಹೆಸರು? ಪೂಜಾ. ಪೂಜಾ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದೇ ತರ ಮಾಡ್ತಾ ಇರಿ. ರೈತರು ಕೂಡ ನೀವು ಸಪೋರ್ಟ್ ಮಾಡಬೇಕು. ಒಳ್ಳೇದಾಗ್ಲಿ, ಮುಂದೆ ಒಳ್ಳೆ ಭವಿಷ್ಯ ತುಂಬಾ ಉಜ್ವಲ ಆಗಿರ್ಲಿ ಅಂತ ಹೇಳಿ ತುಂಬಾ ನಂಗೆ ಖುಷಿ ಆಯ್ತು ಯೂತ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಟ್ ಆಯ್ತು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ಲ ಸ್ಟೂಡೆಂಟ್ಸ್ ನೋಡಿ ನಂಗೆ ಸಿಕ್ಕಾಬಿಡೆ ಖುಷಿ ಆಯಿತು. ಈಗಲೇ ಎನರ್ಜೆಟಿಕ್ ಆಗಿದ್ದಾರೆ ಇವರು. ಇನ್ನು ಮುಂದೆ ಮುಂಬರೋ ದಿನಗಳಲ್ಲಿ ಇನ್ನು ಯಾವ ಲೆವೆಲ್ಗೆ ರೈತರಿಗೆ ನಿಜವಾಗ ಖಂಡಿತವಾಗೂ ಬೆಂಬಲ ಕೊಡಬೇಕು. ನಾವೆಲ್ಲರೂ ಯೂತ್ಸು ಎಲ್ಲರೂ ಸೇರಿ ಗೈಸ್ ಇನ್ನಷ್ಟು ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ. ಆಲ್ ದಿ ಬೆಸ್ಟ್ ಎಲ್ಲರಿಗೂ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ನಾನು ರೈತರ ಪರವಾಗಿ ನಾನು ಬಂದಿರೋದಿಲ್ಲಿ. ಆಲ್ ದಿ ಬೆಸ್ಟ್. ಎಲ್ಲರೂ ಸೇಮ್ ಕಾಲೇಜಾ? ಏನ್ ಹೆಸರು? ಚರಣ್ ಅವ್ರ ಅಂತ. ನಿಮ್ಮ ಹೆಸರು? ಭಾರ್ಗವ್ ಅಂತ. ನಾವು ರಾಹುಲ್ ಅಂತ. ಕರಣ್. ಹರ್ಷಿತ್ ಅಂತ. ಹರ್ಷಿತಾ. ಓಕೆ, ಇವರಿಬ್ಬರದ್ದು ಆಯ್ತು ಹೇಳಿದ್ದು. ಓಕೆ ಬಾಯ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಾಯ್.